ಕತೆ ಕಳ್ಳನ ಹತ್ತಿರವೇ ಕಳ್ಳತನ. ಒಂದು ಸಲ ಒಬ್ಬ ಕಳ್ಳ ಸನ್ಯಾಸಿ ವೇಷದಲ್ಲಿ ಕಳ್ಳತನ ಮಾಡ್ತಿದ್ದ. ಅದಾದ್ಮೇಲೆ ಅವನಿಗಿಂತ ಒಂದು ದೊಡ್ಡ ಕಳ್ಳನನ್ನು ಭೇಟಿಯಾಗುವ ಸಂದರ್ಭ ಬಂತು. ಅವನ್ ಕದ್ದಿರೋ ಎಲ್ಲಾ ದುಡ್ಡನ್ನು ಕಿತ್ಕೊಂಡು ಓಡೋಗ್ತಾನೆ. ಹರಿಪುರ ಎಂಬ ಒಂದು ಗ್ರಾಮ ಇರುತ್ತೆ. ಗ್ರಾಮದಲ್ಲಿದ್ದಂತ ಎಲ್ಲಾ ವಸ್ತುಗಳು ಕಳ್ಳತನ ಆಗುತ್ತೆ. ಊರ್ ಜನ ಎಲ್ರೂ ಚಿಂತೆ ಮಾಡಕ್ ಶುರು ಮಾಡ್ತಾರೆ. ಅವ್ರಗಳ ಬಗ್ಗೆ ಅವರೆಲ್ಲರೂ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ತರ ನಡೀತಾ ಹೋದ್ರೆ ನಾವು ಹೊಟ್ಟೆ ಹಸುವಿನಲ್ಲಿ ಸಾಯ್ಬೇಕಾಗತ್ತೆ. ಹೌದು, ನೀ ಸರಿಯಾಗಿ ಹೇಳ್ತಿದ್ಯಾ. ಮಳೆ ಬಂದಿಲ್ಲ ಅಂದ್ರೆ ನಾವು ವ್ಯವಸಾಯ ಕೂಡ ಮಾಡೋದಿಕ್ಕಾಗಲ್ಲ. ಹೌದು ಹೌದು, ನಮ್ಗೆ ಇಲ್ಲಿ ಕುಡಿಯೋದಕ್ಕೊಂದು ತೊಟ್ಟು ನೀರು ಇಲ್ಲ. ನಮ್ಗೆ ಈ ಸಲ ಕಾಯಿ ಕೂಡ ಸಿಗಲ್ಲ, ಅಕ್ಕಿ ಬೇಳೆ ಕೂಡ ಸಿಗಲ್ಲ. ಹಾಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಕಳ್ಳ ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂತಾನೆ. ಇದನ್ನ ಇಟ್ಕೊಂಡು ಊರ್ ಜನನ್ನೆಲ್ಲ ಯಾಮಾರ್ಸೋಣ ಅಂತ ಅನ್ಕೊಂತಾನೆ. ಹಾಗೆ ಒಂದಿನ ಸನ್ಯಾಸಿ ಬಟ್ಟೆ ಹಾಕೊಂಡು ಅವ್ರಗಳ ಹತ್ರ ಬಂದು ಏನ್ ಹೇಳ್ತಾನೆ ಅಂದ್ರೆ, ಏನಾಯ್ತು? ನಿಮ್ಗೇನೋ ಸಮಸ್ಯೆ ಇದೆ ಅಂತ ನನಗನ್ನಿಸ್ತಿದ್ಯಲ್ಲ. ಏನ್ ಸಮಸ್ಯೆ ಅದು ಹೇಳಿ. ಏನಂತ ಹೇಳೋದು? ಅದು ಅಲ್ಲದೆ ಈ ಕಷ್ಟದಲ್ಲಿ ನೀವು ನಮ್ಮೂರಿಗೆ ಬಂದಿದ್ದೀರಾ. ನಾವಿವಾಗ ತುಂಬಾ ದೊಡ್ಡ ಸಮಸ್ಯೆಯಲ್ಲಿದ್ದೀವಿ. ನಮ್ಮ ಹಳ್ಳಿಯಲ್ಲಿ ನೀರಿಲ್ದಿರೋ ಕಾರಣದಿಂದ ನಾವ್ಯಾರು ವ್ಯವಸಾಯ ಮಾಡಕ್ಕಾಗ್ತಿಲ್ಲ. ಆಗ ಯೋಚನೆ ಮಾಡ್ಬಿಡಕ್ಕಂದ, ನಾನ್ ಬಂದಿದ್ದೀನಲ್ವಾ, ಇನ್ಮೇಲೆ ನಿಮ್ಗೆ ಯಾವ ಕಷ್ಟನೂ ಇರಲ್ಲ, ಯೋಚನೆ ಕೂಡ ಮಾಡಬೇಡಿ. ಸ್ವಾಮಿ, ನಮ್ ನೀರಿನ ಕಷ್ಟ ನೀವು ಪರಿಹಾರ ಮಾಡೋದಕ್ಕಾಗತ್ತಾ? ನನ್ನ ಕೈಯಲ್ಲಿ ನಾನೇನ್ ಸಹಾಯ ಮಾಡಕ್ಕಾಗುತ್ತೋ ನೋಡ್ತೀನಿ. ಹಾಗಂತ ಹೇಳಿ ಕಳ್ಳ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಒಂದು ಮರದ ಕೆಳಗಡೆ ಧ್ಯಾನ ಮಾಡ್ತಾ ಹಾಗೆ ಕೂತಿರ್ತಾನೆ. ಊರಿನ ಎಲ್ಲಾ ಜನಗಳು ಇವರು ದೊಡ್ಡ ಸ್ವಾಮೀಜಿ ಅಂತ ನಂಬಿಡ್ತಾರೆ. ಎಲ್ಲರೂ ಅವನ ಮುಂದೆ ಕೈ ಮುಗಿದು ಅವನ ಧ್ಯಾನ ಮಾಡ್ತಾ ನಿಂತಿರ್ತಾರೆ. ಸ್ವಾಮಿ, ಈ ಕಷ್ಟ ಕಾಲದಲ್ಲಿ ನೀವೇ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಹೌದು ಹೌದು, ನೀವೇ ನಮ್ಗೊಂದು ದಾರಿ ತೋರಿಸ್ಬೇಕು. ಇದು ನಿಮ್ಮೆಲ್ಲರಿಗೂ ಒಂದು ಪರೀಕ್ಷೆ ತರ. ಕಷ್ಟನ ಯಾರು ಎದುರಿಸ್ತಾರೋ ಅವರೇ ಗೆಲ್ಲೋದಕ್ಕಾಗೋದು. ನೀವ್ ಹೇಳಿದ್ದನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ದಾನ ಮಾಡೋದಕ್ಕಿಂತ ಶ್ರೇಷ್ಠವಾದ ಪುಣ್ಯ ಇನ್ನೊಂದಿಲ್ಲ. ಅದಕ್ಕಾಗಿ ದಾನ ಮಾಡಿ ಪುಣ್ಯ ಪಡ್ಕೊಳ್ಳಿ. ನೀವು ಮಾಡಿರೋ ಪುಣ್ಯದಿಂದ ನಿಮ್ಗೆ ಖಂಡಿತ ಫಲ ಸಿಗುತ್ತೆ. ಅದನ್ನು ಕೇಳಿದೊಡನೆ ಊರ್ ಜನರ ಹತ್ರ ಇದ್ದಂತ ಎಲ್ಲಾ ದುಡ್ಡನ್ನು ಆ ಉಂಡಿಯಲ್ಲಿ ಹಾಕಿ ದಾನ ಮಾಡ್ತಾರೆ. ಎಲ್ಲರೂ ಬನ್ನಿ, ಮುಂದೆ ಬನ್ನಿ. ಯಾರ್ಯಾರ ಹತ್ರ ಎಷ್ಟೆಷ್ಟಿದೆಯೋ ದಾನ ಮಾಡಿ. ತಗೊಳ್ಳಿ ಸ್ವಾಮಿ, ನನ್ನ ಹತ್ರ ಇರೋದೇ ಇಷ್ಟು. ಇದು ತಗೊಳ್ಳಿ, ಇದು ನಂದೊಂದು 1000 ರೂಪಾಯಿ. ಇದು ನಂದು 1000 ರೂಪಾಯಿ. ಬನ್ನಿ, ಎಲ್ಲರೂ ಬನ್ನಿ. ನೀವೆಷ್ಟು ದಾನ ಮಾಡ್ತೀರೋ ಅಷ್ಟು ಪುಣ್ಯ ಬರುತ್ತೆ ನಿಮ್ಗೆ. ಎಲ್ಲರೂ ಖುಷಿಯಾಗಿರ್ತೀರಾ. ಕೈಲಾದಷ್ಟು ದುಡ್ಡನ್ನು ಆ ಕಳ್ಳನ ಉಂಡಿಯಲ್ಲಿ ಹಾಕುತ್ತಾರೆ. ಎಲ್ಲರೂ ನಂಬಿಟ್ಟಿದ್ದಾರೆ. ಒಳ್ಳೇದಾಯ್ತು, ಇವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ನನ್ ಕೆಲ್ಸ ಸುಲಭ ಆಯ್ತು. ಮರುದಿನ ದಿಢೀರ್ನೆ ಜೋರಾಗಿ ಮಳೆ ಬಂತು. ಇದೆಲ್ಲವೂ ಸಹ ಸ್ವಾಮೀಜಿಯಿಂದನೇ ನಡೆಯಿತು ಅಂತ ಊರ್ ಜನ ಎಲ್ಲ ಅನ್ಕೊಂತಾರೆ. ಸ್ವಾಮಿ, ನಿಮ್ಮನ್ನ ನೋಡೋದಿಕ್ಕೆ ಊರ್ ಯಜಮಾನ್ರು ಬಂದಿದ್ದಾರೆ, ಇಲ್ಲಿ ನೋಡಿ. ನೀವು ನಮ್ಮೂರಿಗೆ ಬಂದಿದ್ದು ನಮ್ಮೆಲ್ರಿಗೂ ತುಂಬಾನೇ ಖುಷಿ ಆಯ್ತು. ನಿಮ್ಮಿಂದಾನೇ ನಮ್ಮೂರಿನ ಜನಗಳ ಮುಖದಲ್ಲಿ ಒಂದು ಸಂತೋಷ ಮೂಡ್ತು. ಇದೇ ತಾನೇ ನನ್ನ ಕೆಲ್ಸ. ಕಷ್ಟದಲ್ಲಿರೋರ್ಗೆ ನಾನು ಹೋಗಿ ಸಹಾಯ ಮಾಡಿದಾಗ ಸಿಗುತ್ತಲ್ಲ ಆ ಸಂತೋಷ, ಅದೇ ನನ್ಗೆ ತುಂಬಾ ಖುಷಿ ಕೊಡುತ್ತೆ. ನೀವು ನಮ್ಮೂರಲ್ಲೇ ಇರಿ, ನಾನು ನಿಮ್ಮನ್ನ ಎಲ್ಲೂ ಹೋಗೋದಿಕ್ಕೆ ಬಿಡೋದಿಲ್ಲ. ಆದ್ರೆ ಅದು ಸಾಧ್ಯ ಆಗೋದಿಲ್ವಲ್ಲ, ನನಗೆ ಒಂದೇ ಕಡೆ ಇರೋದಕ್ಕಾಗೋದಿಲ್ಲ. ಸ್ವಾಮಿ, ನಿಮಗೋಸ್ಕರ ಇಲ್ಲೇ ಒಂದು ಮನೆ, ಒಂದು ದೇವಸ್ಥಾನನ ಕಟ್ಟಿಸ್ಕೊಡ್ತೀನಿ. ಸರಿ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅದಾದ್ಮೇಲೆ ಕೆಲವು ದಿನದಲ್ಲಿ ಅವರು ಇರೋದಕ್ಕೆ ಏರ್ಪಾಟನ್ನು ಮಾಡ್ತಾರೆ. ಅದೇ ರೀತಿ ಆ ಊರಿನಲ್ಲಿ ಒಂದು ದೇವಸ್ಥಾನವೂ ಕೂಡ ಕಟ್ಟುತ್ತಾರೆ. ಈಗ ಈ ಕಳ್ಳ ಸ್ವಾಮಿ ಸಂತೋಷದಿಂದ ಇದ್ದಾನೆ. ಊರ್ ಜನ ಎಲ್ರೂ ಅವನಿಗೆ ಊಟ ತಂದ್ಕೊಡೋದಲ್ದೆ ಕಾಣಿಕೆ ಕೂಡ ಆಗ್ತಿರ್ತಾರೆ. ಆಹಾ, ಇದೆಷ್ಟು ರುಚಿಯಾಗಿದೆ. ಸ್ವಾಮಿ, ನಾನ್ ಮಾಡಿರೋ ಅಡ್ಗೆ ನೀವು ತಿಂತಿರೋದಕ್ಕೆ ನಂಗೆ ತುಂಬಾ ಸಂತೋಷವಾಗಿದೆ. ಸ್ವಾಮಿ, ಇಲ್ಲಿ ನೋಡಿ, ನಾನ್ ದಾನ ಮಾಡ್ತಿದ್ದೀನಿ. ಬಾ, ಬಂದು ಈ ಪೆಟ್ಟಿಗೆನಲ್ಲಿ ಹಾಕು. ದೂರದಿಂದ ಒಂದು ಮರದ ಕೆಳಗಡೆ ಇನ್ನೊಬ್ಬ ಕಳ್ಳ ಎಲ್ಲವನ್ನೂ ನೋಡುತ್ತಾ ಇರ್ತಾನೆ. ಊರಲ್ಲಿರೋ ಎಲ್ಲಾ ಜನಗಳ ಹತ್ರ ಕದಿಯೋದ್ರ ಬದಲು ಈ ಒಬ್ಬ ಸ್ವಾಮೀಜಿ ಹತ್ರ ಕಳ್ತನ ಮಾಡಿದ್ರೆ ಸಾಕು. ಇವನ ಹತ್ರ ತುಂಬಾನೇ ದುಡ್ಡಿದೆ, ಹಣವಂತ ಅಂತ ಕಾಣುತ್ತೆ. ಈ ಕಡೆ ಈ ಕಳ್ಳ ಸ್ವಾಮಿ ತುಂಬಾನೇ ಸಂತೋಷವಾಗಿದ್ದಾನೆ. ಅವನು ಊರಲ್ಲಿರೋ ಎಲ್ಲಾ ಜನಗಳನ್ನೂ ಹೇಮಾರಿಸಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ. ಆಹಾ, ಅಂದುಕೊಂಡಿದ್ದಕ್ಕಿಂತ ತುಂಬಾನೇ ಜಾಸ್ತಿ ದುಡ್ದಿದ್ದೀನಿ. ತುಂಬಾ ಒಳ್ಳೆ ವಿಷಯ ಇದು. ಈ ಡಬ್ಬಾನೇ ತುಂಬೋಗಿದೆ. ಹೊರಗಡೆ ಕಿಟಕಿಯಿಂದ ಇನ್ನೊಬ್ಬ ಕಳ್ಳ ಎಲ್ಲನೂ ನೋಡ್ತಾ ಇರ್ತಾನೆ. ಆ ಕಳ್ಳ ಸ್ವಾಮಿ ಆ ಪೆಟ್ಟಿಗೆ ಒಳಗಡೆ ತುಂಬಾ ದುಡ್ಡು ಇಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅಯ್ಯಯ್ಯೋ, ಈ ಕಳ್ಳ ಸ್ವಾಮಿ ಎಷ್ಟು ದುಡ್ಡು ಸಂಪಾದನೆ ಮಾಡಿ ಇಟ್ಟಿದ್ದಾನೆ. ಇವನ ಹತ್ರ ಇಂದ ಅದನ್ನ ನಂಗೆತ್ಕೊಳ್ಳಿ.
ಆ ಕಳ್ಳ 2ನೇ ದಿನವೂ ಕೂಡ ಆ ಸ್ವಾಮೀಜಿಯನ್ನೇ ನೋಡುತ್ತಿದ್ದ. ಈ ಕಳ್ಳ ಸ್ವಾಮಿ ಆ ಪೆಟ್ಟಿಗೆ ಜೊತೆ ಬಂದು ಇಲ್ಲಿ ಕೂತಿರ್ತಾನೆ. ಎಂದಿನಂತೆ ಎಲ್ಲರೂ ದಾನ ಮಾಡ್ತಾ ಇರ್ತಾರೆ. ಬನ್ನಿ, ಆದಷ್ಟು ಬೇಗ ಬಂದು ಪೆಟ್ಟಿಗೆನಲ್ಲಿ ಏನ್ ಹಾಕ್ಬೇಕೋ ಹಾಕ್ಬಿಟ್ಟು ಹೋಗಿ. ಎಲ್ಲರೂ ಸಂತೋಷವಾಗಿರ್ತೀರಾ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಒಬ್ರಾದ್ಮೇಲೆ ಒಬ್ರು ಬಂದು ದುಡ್ಡನ್ನ ತೆಗೆದು ಪೆಟ್ಟಿ ಒಳಗಡೆ ಹಾಕ್ತಾ ಇರ್ತಾರೆ. ಊರ್ ಜನ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ, ನಾನ್ ಕಳ್ಳ ಆಗಿದ್ದಾಗ ಸಂಪಾದನೆ ಮಾಡಕ್ಕಾಗ್ದಿರೋಷ್ಟು ದುಡ್ಡು ಸ್ವಾಮಿಯಾಗಿ ಇಷ್ಟೊಂದು ದುಡ್ದಿದ್ದೀನಿ ನಾನು. ಇನ್ನು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ನಾನು. ಇನ್ನ ಜಾಸ್ತಿ ಕಾಸು ಮಾಡ್ಕೊಂಡು ಆಮೇಲೆ ಹೋಗ್ತೀನಿ ಇಲ್ಲಿಂದ. ಮನಸ್ಸೊಳಗಡೆ, ಹಾಗೇನೋ ನನ್ನ ಏರಿಯಾಗೆ ಬಂದು ಕಳ್ತನ ಮಾಡ್ತಿದ್ಯಾ? ನಾನ್ ನಿನ್ಗೆ ಯಾವ ರೀತಿ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರೋ. ಇದು ನಿನ್ನ ಜೀವನದಲ್ಲಿ ಮರ್ಯಾದೆ ಇಲ್ಲ. ಕಳ್ಳ ಸ್ವಾಮಿ ಆ ಪೆಟ್ಟಿಗೆನ ಅಲ್ಲೇ ಇಟ್ಟು ಹಾಗೆ ಹೊರಗಡೆ ಸುತ್ತಾಡಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಇನ್ನೊಬ್ಬ ಕಳ್ಳನನ್ನ ನೋಡ್ತಾನೆ. ಸ್ವಾಮಿ, ನಿಮ್ಮನ್ನ ನೋಡಿದ ಕೂಡ್ಲೆ ನನ್ಗೆ ಪುಣ್ಯ ಬಂದಂಗಾಯ್ತು. ಯಾರು ಸ್ವಾಮಿ ನೀವು? ತುಂಬಾ ಹೊತ್ತಿಂದ ನೋಡ್ತಾ ಇದ್ದೀನಿ, ನೀವಿಲ್ಲೇ ನಿಂತ್ಕೊಂಡಿದ್ದೀರಾ. ಸ್ವಾಮಿ, ನಿಮಗ್ ಸೇವೆ ಮಾಡಕ್ ಬಂದಿರೋನು ಅಂತ ಅನ್ಕೊಳ್ಳಿ. ನಿಮಗ್ ಸೇವೆ ಮಾಡಿದ್ರೆ ನನಗ್ ಪುಣ್ಯ ಸಿಗುತ್ತೆ. ಒಂದು ವೇಳೆ ನೀನು ದಾನ ಮಾಡೋದಕ್ ಬಂದಿದ್ರೆ ಬೇಗ ದಾನ ಮಾಡು. ನನಗೆ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆ. ಹಾ, ದಾನ ಮಾಡಕ್ಕೆ ಬಂದೆ. ಮೊದ್ಲು ಕೊಡ್ತೀನಿ, ಆಮೇಲೆ ತಗೊಂಡೋಗ್ತೀನಿ. ಏನ್ ತಗೊಂಡೋಗ್ತ್ಯಾ? ಅಯ್ಯೋ, ನಿಮ್ಮಿಂದ ಆಶೀರ್ವಾದ ಸ್ವಾಮೀಜಿ. ಹಾ, ಅದು ನಿನ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದು ಬಿಟ್ಟು ನನ್ನ ಹತ್ರ ಕೊಡೋದಿಕ್ಕೆ ಏನಿದೆ? ಪ್ರತಿದಿನ ನಾನೇ ನಿಮ್ಗೆ ಭೋಜನ ಮಾಡಿ ಕೊಡುತ್ತೇನೆ ಸ್ವಾಮೀಜಿ. ನಿಮ್ಮೆಲ್ಲ ಕೆಲ್ಸನೂ ಮಾಡಿ ಮುಗಿಸ್ಬಿಡ್ತೀನಿ. ನಿಮ್ ಸೇವೆ ಮಾಡುವಂತ ಅವಕಾಶ ಮಾಡ್ಕೊಡಿ. ಆ ಕಳ್ಳ ಸ್ವಾಮಿ ಮನಸ್ಸೊಳಗಡೆನೆ, ವಾ, ಇನ್ನೊಬ್ಬ ಬಂದು ಬಿದ್ನಲ್ಲ ನನ್ ಬಲೆಗೆ. ಹಾಗಾದ್ರೆ ನನಗಿವತ್ತಿನ ಊಟಕ್ಕೆ ಏನೂ ತೊಂದರೆ ಇರಲ್ಲ. ಇವನೇ ಊಟ ತಗೊಬಂದು ಕೊಡ್ತಾನೆ, ಮತ್ತೆ ನನ್ನ ಎಲ್ಲ ಕೆಲ್ಸನೂ ಇವನೇ ಮಾಡ್ತಾನೆ. ಇರ್ಲಿ, ನನಗೆ ಅದೃಷ್ಟ ಸಿಕ್ಕಿದೆ. ಏನ್ ಯೋಚನೆ ಮಾಡ್ತಿದ್ದೀರಾ ಸ್ವಾಮೀಜಿ? ಇವತ್ತೇ ನಿನ್ ಕೆಲ್ಸ ಶುರು ಮಾಡು. ನಿನ್ ಕೈಯಲ್ಲಿ ಏನೆಲ್ಲ ಸಿದ್ಧ ಮಾಡಕ್ಕಾಗುತ್ತೋ ಅದೆಲ್ಲ ಸಿದ್ಧ ಮಾಡು. ತುಂಬಾ ರುಚಿಯಾದ ಊಟ ಇರ್ಬೇಕು. ಹಾ, ಖಂಡಿತ ಮಾಡಿ ಮುಗಿಸ್ತೀನಿ. ಇದಕ್ ಮುಂಚೆ ನೀವ್ ಯಾವತ್ತೂ ತಿಂದಿರಬಾರ್ದು ಅಂತ ಅಡಿಗೆ ಮಾಡ್ಕೊಡ್ತೀನಿ. ನೀವು ಹಾಗೆ ನೋಡ್ತಾ ಇರಿ. ಸ್ವಲ್ಪ ಸಮಯದ ನಂತರ, ಏನಪ್ಪಾ, ಅಡ್ಗೆ ಆಯ್ತಾ ಇಲ್ವಾ? ತುಂಬಾ ಹೊಟ್ಟೆ ಹಸಿತಾ ಇದೆ. ಆಹಾ, ಮುಗೀತು. ನೀವು ಕುತ್ಕೊಂಡಿರಿ, ನಾನು ಈಗ್ಲೇ ಎತ್ಕೊಂಡ್ಬರ್ತೀನಿ. ಕಳ್ಳ ಸ್ವಾಮಿಗೋಸ್ಕರ ತಟ್ಟೆಯಲ್ಲಿ ಊಟ ಹಾಕೊಂಡ್ಬರ್ತಾನೆ. ಹಾಗೆ ನಿದ್ದೆ ಬರುವಂತ ಔಷಧಿ ಕೂಡ ಹಾಕ್ತಾನೆ. ಆಹಾ, ಇದು ಸಾಕು ಅನ್ಸುತ್ತೆ. ಹೆಂಗೂನು ಇವ್ರು ಇದನ್ನ ತಿಂದು ಮಲ್ಕೊಂಡ್ಬಿಡ್ತಾರೆ. ಇನ್ನು ನಾಳೆ ಬೆಳಗ್ಗೆನೆ ಅವರು ಕಣ್ಬಿಟ್ಟು ನೋಡೋದು. ಏನಾಯ್ತು ಕಂದ? ತಟ್ಟೆಯಲ್ಲಿ ತುಂಬಾ ವೆರೈಟಿ ಆದ ಊಟ ಇಟ್ಟಿದ್ಯಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನ ತಿನ್ನೋಕೆ ನಾನು ಪುಣ್ಯ ಮಾಡಿರ್ಬೇಕು. ಹೌದು ಸ್ವಾಮಿ, ಇದನ್ನ ತಿಂದ ನಂತರ ನಿಮ್ಮ ಜೀವನದಲ್ಲಿ ಇದನ್ನ ಮರೆಯೋಕೆ ಆಗಲ್ಲ. ನೀವು ಮಲ್ಕೊಂಡ್ರೆ ಮಾರನೇ ದಿವಸನೇ ಎದ್ದೇಳೋದು. ಏನು ಮಾರನೇ ದಿವಸ ಎದ್ದೇಳ್ತೀನಾ? ಅಯ್ಯೋ, ಇದನ್ ತಿಂದ್ರೆ ಅಂತ ಒಳ್ಳೆ ನಿದ್ದೆ ಬರುತ್ತೆ. ಹೊಟ್ಟೆ ತುಂಬಾ ತುಂಬಿರುತ್ತೆ ಅಲ್ವಾ? ಓ ಹಂಗ, ಅದಾ ವಿಷಯ. ಸರಿ, ತುಂಬಾ ರುಚಿಯಾದ ಊಟ. ಊಟ ಮಾಡ್ತಿರ್ಬೇಕಾದ್ರೆ ಅವರು ಹಾಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಆಹಾ, ನಾನ್ ಕೊಟ್ಟ ನಿದ್ದೆ ಔಷಧಿ ಇಷ್ಟು ಬೇಗ ಕೆಲಸ ಮಾಡ್ಬಿಡ್ತಲ್ಲಪ್ಪ. ಅವ್ರು ಮಲ್ಕೊಂಡ್ಬಿಟ್ರು. ಈಗ ಆದಷ್ಟು ಬೇಗ ನಾನು ನನ್ನ ಕೆಲಸನ ಶುರು ಮಾಡಬೇಕು. ಕಳ್ಳ ಸ್ವಾಮಿ ಪೆಟ್ಟಿಗೆಯಲ್ಲಿದ್ದ ಎಲ್ಲ ದುಡ್ಡನ್ನು ಕದ್ದು ಬಿಡ್ತಾನೆ. ಅದರಲ್ಲಿದ್ದ ಎಲ್ಲ ದುಡ್ಡು ಒಂದು ಮೂಟೆ ಕಟ್ಟಿ ಆ ಕೂಡ್ಲೆ ಆ ಕಳ್ಳ ಆ ಮನೆಯಿಂದ ಹೊರಗಡೆ ಓಡೋಗ್ತಾನೆ. ಮರುದಿನ ಬೆಳಿಗ್ಗೆ ಕಳ್ಳ ಸ್ವಾಮೀಜಿಗೆ ಎಚ್ಚರ ಆಗುತ್ತೆ. ಅವರು ಎದ್ದ ಕೂಡಲೇ, ನಿನ್ನೆ ರಾತ್ರಿ ನಾನು ಅಷ್ಟು ಬೇಗ ಹೇಗ್ ಮಲಗುದ್ನೋ ಗೊತ್ತಿಲ್ಲ, ಆದ್ರೆ ನಿದ್ದೆ ಅಂತೂ ತುಂಬಾ ಚೆನ್ನಾಗ್ ಬಂತು. ಆ ಕಳ್ಳ ಸ್ವಾಮಿ ಖಾಲಿ ಇದ್ದಂತ ಪೆಟ್ಟಿಗೆನ ನೋಡಿ ದಿಢೀರ್ನೆ ಕಿರ್ಚೋಕ್ ಶುರು ಮಾಡ್ತಾನೆ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತು? ಏನ್ ನಡೀತಿದೆ ಇಲ್ಲಿ? ಎಲ್ಲಾನು ಎತ್ಕೊಂಡು ಆ ಕಳ್ಳ ಓಡೋಗಿದ್ದಾನೆ. ಅವರು ಕಿರ್ಚೋದನ್ನ ಕೇಳಿಸ್ಕೊಂಡು ಊರ್ ಜನ ಎಲ್ಲ ಅವನ ಹತ್ರ ಓಡ್ ಬರ್ತಾರೆ. ಆದ್ರೆ ಇವನು ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ, ಎಲ್ಲಾರು ಇವನ್ ಹೇಳೋದನ್ನ ಕೇಳಿಸ್ಕೊತಾ ಇದ್ದಾರೆ. ಅಯ್ಯೋ, ನಾನು ಇವಾಗ ಏನ್ ಮಾಡ್ಲಿ? ಎಲ್ಲಿಗ್ ಹೋಗ್ಲಿ? ಇಷ್ಟು ದಿವಸ ನಾನು ಊರವ್ರನ್ನೆಲ್ಲ ಯಾಮರ್ಸಿ ದುಡ್ದು ಅವ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ನೆಲ್ಲಿ ಹುಡುಕ್ಲಿ? ಇದೇನ್ ಮಾತಾಡ್ತಿದ್ದೀರಾ ನೀವು? ಏನ್ ಮಾತಾಡ್ತಿದ್ದಾರೆ ಇವ್ರು? ಹಂಗಂದ್ರೆ ಇಷ್ಟು ದಿವಸ ಇವ್ರು ನಮ್ಮನ್ನೆಲ್ಲಾರನ್ನೂ ಯಾಮರಿಸ್ತಾ ಇದ್ರಾ? ಹೌದು, ಅದೇ ತಾನೇ ಸತ್ಯ. ನಾವು ಇವನ್ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದ್ವಿ, ಆದ್ರೆ ಇವನ್ ನೋಡಿದ್ರೆ ಹೀಗಿದ್ದಾನೆ. ಇವ್ನ ಇನ್ಮೇಲೆ ಇಲ್ಲಿ ಇರೋದಿಕ್ಕೆ ಬಿಡಬಾರ್ದು. ಆಗಷ್ಟೇ ಅವನಿಗೆ ಗೊತ್ತಾಗುತ್ತೆ ಊರ್ ಜನ ಎಲ್ರೂ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಂತ. ಅಯ್ಯೋ, ಇದೇನಾಗೋಯ್ತು? ನಾನ್ ಕಿರ್ಚಿದ್ನ ಕೇಳಿಸ್ಕೊಂಡು ಊರವರೆಲ್ಲ ಬಂದ್ಬಿಟ್ಟಿದ್ದಾರೆ.
ಸ್ವಾಮಿ, ನೀವು ಕೂಗೋದ್ನ ಕೇಳಿಸ್ಕೊಂಡು ನಾವು ಬಂದಿದ್ ಮಾತ್ರ ಅಲ್ಲ, ನೀವೊಬ್ರೇ ಮಾತಾಡ್ತಿದ್ದಿದ್ ಎಲ್ಲಾನು ನಾವು ಕೇಳಿಸ್ಕೊಂಡ್ವಿ. ನಾವೆಲ್ಲರೂ ಸೇರಿ ನಿನ್ನ ಒಡ್ದು ಊರಿಂದ ಆಚೆ ಹಾಕ್ತಿವಿ. ಅಯ್ಯೋ, ಹಂಗಂದ್ರೆ ಇವತ್ತು ನನ್ ಗ್ರಾಚಾರ ಕೆಟ್ಟಿದೆ ಅಂತ ಆಯ್ತು. ಹಾಗಂತ ಯೋಚನೆ ಮಾಡಿ ಅವನು ಅಲ್ಲಿಂದ ಕೂಡ್ಲೇ ಓಡೋಗ್ತಾನೆ. ಊರ್ ಜನ ಎಲ್ಲ ಅವನ್ನ ಓಡಿಸ್ಕೊಂಡ್ ಬರ್ತಾರೆ. ಹೊಡಿರಿ ಹೊಡಿರಿ ಅವನ್ನ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ್ನ, ಹೊಡಿರಿ, ಸುಮ್ನೆ ಬಿಡ್ಬೇಡಿ ಅವನ್ನ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಹೊಡಿರಿ ಅವನ್ನ.